ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಈ ಸಮ್ಮರ್ಗೆ ಕೂಲಾಗಿ ಹಾಗೂ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರೋ ಫ್ರೂಟ್ಸ್ ಕಸ್ಟರ್ಡ್ ಮಾಡೋದು ತೋರಿಸ್ತಿದ್ದೀನಿ. ಕಸ್ಟರ್ಡ್ ಮಾಡೋದು ನೋಡೋಕ್ಕಿಂತ ಮೊದಲೇ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ಫ್ರೂಟ್ ಕಸ್ಟರ್ಡ್ ಮಾಡೋದನ್ನ ತೋರಿಸ್ತಿದ್ದೀನಿ. ಮೊದಲು ನಾನಿಲ್ಲಿ ಅರ್ಧ ಗಂಟೆ ಮೊದಲೇ 1 ಸ್ಪೂನ್ ಚಿಯಾ ಸೀಡ್ಸ್ನ ನೀರು ಹಾಕಿ ನೆನೆಸಿಡ್ತಿದ್ದೀನಿ. ಒಮ್ಮೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅರ್ಧ ಗಂಟೆ ಚೆನ್ನಾಗಿ ನೆನೆಯಲಿ. ಅಷ್ಟರಲ್ಲಿ ಸಾಬುದಾನಿನ ಬೇಯೋಕ್ಕಿಡ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು 1 ಗ್ಲಾಸ್ ನೀರು ಹಾಕಿ ನಾನಿಲ್ಲಿ 2 ಗಂಟೆ ಮೊದಲೇ ಸಾಬುದಾನಿನ ನೆನೆಸಿಟ್ಟಿದ್ದೆ. ಈಗ ಇದನ್ನು ನೀರಿಗೆ ಹಾಕ್ತಿದ್ದೀನಿ. ಒಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿ, ತುಂಬ ಬೇಯಿಸ್ಕೊಳ್ಬಾರ್ದು. ನೋಡಿ, ಈ ಥರ ಸ್ವಲ್ಪ ಬೆಂದರೆ ಸಾಕು. ಈ ಥರ ಕಾಣಬೇಕು ಅಷ್ಟೇ, ತುಂಬ ಮೆತ್ತಗಾಗಿ ಬೇಯಿಸ್ಕೊಳ್ಬಾರ್ದು. ಈಗ ಇದನ್ನು ಸೋಸ್ಕೊಳ್ಬೇಕು. ಒಂದು ಸ್ಟ್ರೈನರ್ ಇಟ್ಟು ಅದಕ್ಕೆ ಸೋಸ್ಕೊಳ್ತಿದ್ದೀನಿ. ಸೋಸಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ನೋಡಿ, ಈ ಥರ ತಣ್ಣೀರು ಹಾಕಿ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಮತ್ತು ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ನಾನಿಲ್ಲಿ ಅರ್ಧ ಗ್ಲಾಸ್ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಮತ್ತು ಇನ್ನರ್ಧ ಗ್ಲಾಸ್ನ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡೋಕೆ ಹಾಕಿದ್ದೀನಿ. ನೋಡಿ, ಈಗ ಅರ್ಧ ಸ್ಪೂನ್ ಕಸ್ಟರ್ಡ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಡಿ. ಈಗ ಹಾಲು ಕಾದಿದೆ. ಈಗ ಇದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವಿಲ್ಲಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಕೊನೆಯಲ್ಲಿ ಸ್ವೀಟ್ಗೋಸ್ಕರ ಜೇನುತುಪ್ಪ ಹಾಕಬಹುದು. ಸಕ್ಕರೆ ಕರಗಿದ ನಂತರ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿದ ಹಾಲನ್ನ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದ್ದು ಗಟ್ಟಿಯಾಗುತ್ತೆ ಹಾಲು. ಕೈ ಬಿಡದ ಹಾಗೆ ಮಿಕ್ಸ್ ಮಾಡಿ ಗಟ್ಟಿಯಾಗೋ ತನಕ ಬಿಟ್ಟರೆ ಅಲ್ಲಲ್ಲೇ ಗಂಟಾಗುತ್ತೆ. ನೋಡಿ, ಈಗ ಇದು ಕುದ್ದು ಇಷ್ಟು ಗಟ್ಟಿಯಾಗಿದೆ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಕಸ್ಟರ್ಡ್ ಮಿಲ್ಕ್ ತಣ್ಣಗಾಗೋಷ್ಟರಲ್ಲಿ ನಾನೀಗ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನೀವಿಲ್ಲಿ ಮತ್ತೆ ನಿಮಗೆ ಬೇರೆ ಹಣ್ಣುಗಳು ಇಷ್ಟ ಇದ್ದರೆ ಅದನ್ನು ಸಹ ಹಾಕ್ಬೋದು. ಕಲ್ಲಂಗಡಿ ಹಣ್ಣನ್ನ ಒಂದು ಬಿಟ್ಟು ಬೇರೆ ಹಣ್ಣುಗಳನ್ನೆಲ್ಲ ಹಾಕಿ, ಯಾಕಂದರೆ ಕಲ್ಲಂಗಡಿ ಹಣ್ಣು ನೀರು ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ದಾಳಿಂಬೆ ಹಣ್ಣು ಸಹ ತಗೊಂಡಿದ್ದೀನಿ. ಈಗ ಎಲ್ಲನೂ ಬೌಲ್ಗೆ ಸೆಟ್ ಮಾಡ್ತಿದ್ದೀನಿ. ನೋಡಿ, ಕಸ್ಟರ್ಡ್ ಮಿಲ್ಕು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನ ಬೌಲ್ಗೆ ಹಾಕ್ತಿದ್ದೀನಿ. ನಂತರ ಬೇಯಿಸಿದ ಸಾಬುದಾನಿ ಹಾಗೂ ಚಿಯಾ ಸೀಡ್ಸ್ನ ಹಾಕ್ತಿದ್ದೀನಿ. ಇದಾದಮೇಲೆ ಸಣ್ಣದಾಗಿ ಕಟ್ ಮಾಡಿದ ಬಾಳೆಹಣ್ಣು ಹಾಗೂ ದಾಳಿಂಬೆ ಸಹ ಹಾಕಿ ಈಗ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕ್ತಿದ್ದೀನಿ. ನೀವಿಲ್ಲಿ ಸಕ್ಕರೆ ಬದಲು ಈ ಥರ ಫುಲ್ ಜೇನುತುಪ್ಪನೇ ಹಾಕ್ಬೋದು ಸ್ವೀಟಿಗೋಸ್ಕರ. ನಾನಿಲ್ಲಿ ಅರ್ಧ ಸಕ್ಕರೆ ಅರ್ಧ ಜೇನುತುಪ್ಪ ಹಾಕಿದ್ದೀನಿ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಬೇಕಂದರೆ ಬಾದಾಮಿ ಗೋಡಂಬಿನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಹಾಕಿ. ತಿನ್ನುವಾಗ ಅಲ್ಲಲ್ಲೇ ಬಾಯಿಗೆ ಸಿಕ್ಕರೆ ತುಂಬ ಟೇಸ್ಟಾಗಿರುತ್ತೆ, ಹಾಗಾಗಿ ಹಾಕಿದ್ದೀನಿ. ನೋಡಿ, ಈಗ ಫ್ರೂಟ್ಸ್ ಕಸ್ಟರ್ಡ್ ರೆಡಿಯಾಗಿದೆ. ನೀವು ಇದನ್ನ ಹೀಗೆ ಸಹ ತಿನ್ಬಹುದು. ಇಲ್ಲಪ್ಪ ನಮಗೆ ಕೂಲಾಗಿರಲಿ ಅಂದರೆ 1 ಅವರ್ ಫ್ರಿಜ್ಜಲ್ಲಿಟ್ಟು ಕೂಲಾದಮೇಲೆ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಈ ಬೇಸಿಗೆ ಉರಿಯೋ ಬಿಸಿಲಿನಲ್ಲಿ ಹೀಗೆ ಡಿಫ್ರೆಂಟಾಗಿ ಹಾಗೂ ಕೂಲಾಗಿ ಏನಾದರೂ ಮಾಡಿಕೊಡಿ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಸಹ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.